ನಮಸ್ಕಾರ, ನಾನ್ ನಿಮ್ಮ ಸುನೀತಾ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮಾಸಕ್ಕೊಂದು ಹಬ್ಬಗಳನ್ನ ಆಚರಿಸ್ತಾ ಬರ್ತವೆ. ಅದರಲ್ಲೂ ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ಬಹುದೊಡ್ಡ ಆಚರಣೆ ಮೂಲಕ ಸಂಭ್ರಮಿಸುವಂತಹ ಹಬ್ಬವೇ ದೀಪಾವಳಿ. ಈ ದೀಪಾವಳಿ ಹಳ್ಳಿಗಳನ್ನದೇ ಪೇಟೆಗಳನ್ನದೇ ಪ್ರತಿಯೊಬ್ಬ ಮನೆಯಲ್ಲೂ ಸಹ ಹೆಂಗಳಿಯರು ತಮಗೆ ಗೊತ್ತಿರುವಂತಹ ವಿಶೇಷವಾದಂತಹ ಅಡುಗೆಗಳನ್ನ ಮಾಡುವುದರ ಜೊತೆಗೆ ಮನೆಯಲ್ಲಿರುವ ಎಲ್ಲರಿಗೂ ತಮ್ಮ ಕಷ್ಟಗಳನ್ನ ಮರೆಸುವಂತಹ ಕ್ಷಣವಾಗಿದೆ. ತಮ್ಮಲ್ಲಿರುವ ಕಷ್ಟಗಳಿಗೆ ಸಿಹಿಯಾದ ಮಧುರವಾದ ಹೂರಣದಂತೆ ಸಿಹಿಯನ್ನ ತುಂಬುವ ವಿಶೇಷ ಹಬ್ಬವೇ ಈ ದೀಪಾವಳಿ. ಇಡೀ ವರ್ಷ ಕಷ್ಟಪಟ್ಟು ನಾವು ಗಳಿಸುವಂತಹ ಸಿರಿ ಸಂಪತ್ತನ್ನ ಲಕ್ಷ್ಮಿಯ ಮೂಲಕ ಬರಮಾಡಿಕೊಂಡು ಪೂಜೆ ಸಲ್ಲಿಸಿ ನೈವೇದ್ಯವನ್ನ ಸಮರ್ಪಿಸಿ ಕೃತಜ್ಞತೆ ಹೇಳುವ ವಿಶೇಷ ಹಬ್ಬವೆಂದರೆ ಈ ದೀಪಾವಳಿ. ಮನೆಯಲ್ಲಿರುವ ಮಕ್ಕಳೊಂದಿಗೆ ದೊಡ್ಡವರು ಸಹ ದೀಪವನ್ನ ಹಚ್ಚುವುದರ ಮೂಲಕ, ಪಟಾಕಿಯನ್ನ ಹೊಡೆಯುವುದರ ಮೂಲಕ ಆಚರಿಸುವಂತಹ ಒಂದು ಸಂಭ್ರಮದ ಉತ್ಸಾಹವುಳ್ಳಂತಹ ಒಂದು ಚೈತನ್ಯವುಳ್ಳಂತಹ ಹಬ್ಬವೆಂದರೆ ಅದುವೇ ನಮ್ಮ ಹಬ್ಬ ದೀಪಾವಳಿ. ದೀಪದಿಂದ ದೀಪವನ್ನ ಬೆಳಗುತ್ತಾ ಮನದಲ್ಲಿರುವ ಕಷ್ಟಗಳನ್ನ ಕಳೆಯುವಂತಹ ಹಬ್ಬ ಇದಾಗಿದೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.